ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಎಂದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದರು. ಮೌನಕ್ಕೆ ಜಾರಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಎಂದು ದೀಪಕ್ ಪಾಟೀಲ್ ಚಾಂದೂರಿ ಅವರು ಆರೋಪವನ್ನು ಮಾಡಿದ್ದಾರೆ. ಸರ್ಕಾರಿ ಕೆಲಸ ಯಾವುದೇ ಆಗಲಿ, ಯಾವುದೇ ಇಲಾಖೆ ಇರಲಿ, ಅದಕ್ಕೆ ಕಾಮಗಾರಿ ನಿಯಮಗಳಂದರೆ ಕಾಮಗಾರಿಯ ಮುಂಚೆ ನೀಲಿ ನಕಾಶೆಯನ್ನು ರೆಡಿ ಮಾಡಬೇಕು, ಅಂದಾಜು ಪಟ್ಟಿಯನ್ನು ಮಾಡಿ ತದಬಳಿಕ ಟೆಂಡರ್ ಪ್ರಕ್ರಿಯೆಯನ್ನು ಕರಿಬೇಕು. ಅದು ಸರ್ಕಾರದ ನಿಯಮಾವಳಿ. ಅದನ್ನು ಗಾಳಿಗೆ ತೂರಿ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಶಾಸಕರು ನಿಯಮಾವಳಿಯನ್ನು ಗಾಳಿಗೆ ತೂರಿ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಲ್ಲಿ ತನಿಖೆ ನಡೆಸಿದ್ರು, ಅವರಿಗೆ ಯಾವ ಶಿಕ್ಷೆಯನ್ನು ನೀಡಿದರು ಅನ್ನೋದರ ಕುರಿತು ಚಕಾರೆ ಮಾಡದೆ ಮೌನವನ್ನು ಕಾಯ್ತಾ ಇದ್ದಾರೆ. ಭ್ರಷ್ಟಾಚಾರ ಮಾಡಲು ಇವರು ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿದರು. ಏನೆಲ್ಲ ದೀಪಕ್ ಪಾಟೀಲ್ ಚಾಂದೋರಿ ಅವರು ಹೇಳಿದರು ಅನ್ನೋದು ನೋಡೋಣ ಬನ್ನಿ. ಕಮಲ್ನಗರ್ ತಾಲೂಕಿನಲ್ಲಿ PWD ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಇದು ಟೆಂಡರ್ ಇಲ್ಲದೇ ಕಾಮಗಾರಿ ನಡೀತಾ ಇದ್ದು ಅಂತ ನಾನು ಸಾಕಷ್ಟು ಸಲ ದೂರು ಕೊಟ್ಟಿದ್ದೆ. ಆದರೆ 2 ಪ್ರಕರಣಗಳು ನಾನು ವಿತ್ ಪೇಪರ್ ಕೇಸ್ ಎಲ್ಲ ಎವಿಡೆನ್ಸ್ ಕೊಟ್ಟು ಬೆಳಕಿಗೆ ತಂದೀನಿ. ಒಂದು ದಾಪ್ಕಾ ಟು ಚಿಕ್ಲಿ ಬಾರ್ಡರ್, ದಾಪ್ಕಾ ಟು ಖೇರಳ, ಇದು 10 ಕೋಟಿ ಕಾಮಗಾರಿ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ. ಟೆಂಡರ್ ಆಗ್ತದ ಏಪ್ರಿಲ್ ತಿಂಗಳಲ್ಲಿ. ನಾನು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್, SE, CE, AW ಅವರು ಎಲ್ಲರೂ ಗಮನಕ್ಕೆ ತಂದವರು, ಯಾರು ಏನೂ ಧ್ವನಿ ಅದರ ಬಗ್ಗೆ ಯಾರೂ ಏನೂ ಅಂತ ಇಲ್ಲ. ಆಮೇಲೆ ಅವರ ಹತ್ತಿರ ಇರುವ ಗ್ರಾಮ ದುಡುಕನಾಳ್ ಹತ್ತಿರ KKRDB ವತಿಯಿಂದ ಪಂಚಾಯತ್ ರಾಜ್ ಇಲಾಖೆಗೆ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಕೃಷಿ ಮಾಡಲಾಗಿತ್ತು. ಬ್ರಿಡ್ಜ್ ಕಮ್ ಬ್ಯಾರೇಜ್ದು ಟೆಂಡರ್ ಆಗೋದು ಏಪ್ರಿಲ್ ತಿಂಗಳಲ್ಲಿ, ಕೆಲಸ ಪ್ರಾರಂಭ ಆಗಿದ್ದು ಮಾರ್ಚ್ದಲ್ಲಿ. ಇಂಥ ಸಾಕಷ್ಟು ಉದಾಹರಣೆಗಳು ಔರಾದ್ ಕಮಲ್ನಗರ್ ತಾಲೂಕಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಆಗ್ತಾಯಿದೆ. ಅದರ ಬಗ್ಗೆ ನಾವು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಅವ್ರಿಗೆ, ಜಿಲ್ಲಾ ಪಂಚಾಯತ್ CEO ಅವ್ರಿಗೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿದವ್ರಿಗೆ ಏನು ನಾವು ದೂರು ಕೊಟ್ಟರೆ ಅದ್ರ ಬಗ್ಗೆ ಏನೂ ಪ್ರಯೋಜನ ಆಗ್ತಾಯಿಲ್ಲ. ದುಡುಕನಾಳ್ ಹತ್ರ ಕೆಲಸ ಚಾಲೂ ಇದೆ. ಈಗ ನಿನ್ನೆ ಮೊನ್ನೆ ಏನೋ ಎಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೆ ಬಂದ್ ಮಾಡಿದಾರಂತ. ತನಿಖೆ ಮಾಡ್ತೀವಿ, ತನಿಖೆ ಅವ್ರ ಹಂತದಲ್ಲಿ ಆಗ್ತದೆ, ಅಲ್ಲೇ ಮುಗಿದು ಹೋಗ್ತದೆ. ತನಿಖೆ ಈಗೊತ್ತಿದ್ದ ತನ ಆಗಿ ಅದ್ರ ಮೇಲೆ ಆ್ಯಕ್ಷನ್ ಏನಾಯಿತು, ಸಂಬಂಧಪಟ್ಟವರು ಕಾಮಗಾರಿ ಹೆಂಗೆ ಪ್ರಾರಂಭ ಮಾಡಿದ್ರು, ಅವ್ರಿಗೆ ಅನುಮತಿ ಯಾರು ಕೊಟ್ಟರು, ಸರ್ಕಾರದ ಜಾಗದಲ್ಲಿ ಹೋಗಿ ಅವ್ರಿಗೆ ಅಲ್ಲಿ ಎಕ್ಸಿಕ್ಯೂಷನ್ ಮಾಡುವಂಥ ಪವರ್ ಅಲ್ಲಿಂದ ಬಂತು. ಇವತ್ತು ಅಷ್ಟು ಕಾಮಗಾರಿ ಮಾಡ್ಬೇಕಂದ್ರೆ ಎಲ್ಲ ಶಾಸಕರು ಹೊಣೆಗಾರರು ಅದಕ್ಕೆ. ಮತ್ತು ಅವ್ರ ಶಾಸಕರು ಅವ್ರ ಹಿಂಬಾಲಕರ ಕಡೆಯಿಂದ ಅವರು ಇಲ್ಲ ಬೇರೆ ಇಲಾಖೆದವ್ರ ಕಡೆಯಿಂದ ನಮ್ಮ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು. ನಾವು ಯಾಕಂದ್ರೆ ನಾವು ಏನು ಇದೆ ವಸ್ತುವಂಶ ಏನಿದೆ ಅದು ಹೇಳ್ತಾ ಇದ್ದೆವು. ನಾವು ಏನು ತಪ್ಪಾಗ್ಲತ್ತದ ಹೇಳೋದು ಅದು ನಮ್ಮ ತಪ್ಪದಲ್ಲ. ನಾವು ಸರಿ ಏನಿದು ತಪ್ಪಾಗ್ಲತ್ತದ ಇದು ಸರಿಪಡಿಸ್ರಿ, ಟೆಂಡರ್ ಇಲ್ಲದೇ ಕಾಮಗಾರಿ ಆಗಬಾರ್ದು. ಟೆಂಡರ್ ಆಗಿದ ಮೇಲೆ ಏನಿತ್ತು ಅದ್ರ ಒಂದು ಕರೆಕ್ಟ್ ಪ್ರಾಜೆಕ್ಟ್ ಕೈಯಲ್ಲಿ ಒಂದು ನೀಲಿ ನಕ್ಷೆ ರೆಡಿ ಆಗ್ತದೆ. ಆಮೇಲೆ ಬಂದು ಅವ್ರು ನಿಮ್ಮ ಮಾರ್ಕೌಟ್ ಕೊಡ್ತಾರೆ, ಡೈಲಿ ಅಬ್ಸರ್ವೇಷನ್ ಇರ್ತದೆ. ಇದು ಟೆಂಡರ್ಗಿಂತ ಮೊದಲು ಮಾಡಿದ್ರೆ ಅವ್ರ ಮನ್ಸಿಗೆ ಬಂದಂತೆ ಕೆಲಸ ಆಗ್ತದೆ. ಆಮೇಲೆ ಅವರು ನೀವು ಬಿಲ್ ಬರೀತೀರಿ, ಅವ್ರು ದುಡ್ಡು ತಗೋತಾರೆ, ಮುಗೀತು. ಯಾಕಂದ್ರೆ ಇಲ್ಲಿ ಏನಾಗಿದೆ, ಕೇಳೋರು ಯಾರು ಇಲ್ಲ. ಈಗ ನಮ್ಮ ತಾಲೂಕಿನಲ್ಲಿ ವಿಪಕ್ಷದವರು ಅಂದ್ರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ, ಅವ್ರು ಕಾಂಗ್ರೆಸ್ ಪಕ್ಷದವ್ರು ಕೇಳಬೇಕಿಲ್ಲ. ಅವ್ರದ್ದೇ ಸರ್ಕಾರ ಇದೆ, ಅವ್ರು ಕೇಳಬೇಕು. ಅವ್ರು ಯಾರೂ ಕೇಳ್ತಾ ಇಲ್ಲ. ಈಗ ಮತ್ತೆ ಎಲ್ಲ ಈ ಕಾಮಗಾರಿಗಳು ಆಗ್ಬೇಕಂದ್ರೆ ಎಲ್ಲ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಇದೆ ಅಲ್ಲಿ. ಈಗ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWDದವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಫೋನ್ ತಗೋಮಲ್ಲ, ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಭೇಟಿಗೆ ಅವಕಾಶ ಕೊಡಲ್ಲ. ನಾವು ದೂರ ಯಾರಿಗೆ ಕೊಡಬೇಕು? ಜಿಲ್ಲಾಧಿಕಾರಿ 3ನೇ ಸಲ ಪತ್ರ ಬರೆದಿದ್ದೀನಿ, ಇವತ್ತು ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಮತ್ತು ಈ ನಾವು ಮಾಡಬೇಕಂದ್ರೆ ಏನು ಮಾಡಬೇಕು? ದೂರು ಕೊಡ್ಲತ್ತಿದ್ದೇವೆ, ಪತ್ರಿಕೆಯಲ್ಲಿ ಬರ್ತದ, ಒಂದು ತನಿಖೆ ಮಾಡ್ತೀವಿ ಅಂತ ಒಂದು ವರದಿ ತಯಾರು ಮಾಡ್ತಾರೆ, ಆಯಿತು. ಮತ್ತು ಸ್ಪಷ್ಟವಾಗಿ ಅದರ ಬಗ್ಗೆ ಕೂಲಂಕಷವಾಗಿ ಯಾರೂ ಅದರ ಬಗ್ಗೆ ಧ್ವನಿ ಆಗ್ತಾ ಇಲ್ಲ. ಶಾಸಕರ ವಿರುದ್ಧ ಮಾತಾಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಯಾಕಂದ್ರೆ ಶಾಸಕರು ದಬ್ಬಾಳಿಕೆ ಇಷ್ಟ ಆಗ್ಯದ. ಅವ್ರಿಗೇನು ಹೆದರಿ ಮಾಡ್ಲತ್ತಾರೋ ಏನಾಗ್ಲತ್ತದ ನನಗೇನು ಗೊತ್ತಾಗ್ತದೆ. ಬಟ್ ನಮ್ದೇನು ಇದು ಅದ ಹೋರಾಟದ, ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರುವಂಥ ವ್ಯಕ್ತಿ ಇಲ್ಲ, ಹಿಂದೆ ಸರುವುದಿಲ್ಲ. ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ಯಾವುದೇ ಭೀ ಕಾಮಗಾರಿಯಾಗಲಿ ಬೇರೆ ಯಾವ್ಯಾವ ಇಲಾಖೆದಾಗ ಏನಾಗ್ಯಾವ. ಈಗ ಒಂದು 2-3 ದಿನದಲ್ಲಿ ಒಂದು ನಿಮಗೆ ಒಂದು ಇದು ಸುದ್ದಿ ಹೇಳ್ತೀನಿ. ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಅದು ಎಲ್ಲ ದಾಖಲಾತಿ ಬಂದಿನ ಮೇಲೆ ಮಾತಾಡ್ತೀನಿ.
ಅಡ್ವಾನ್ಸ್ ಆಗಿ ಹೇಳಿದ್ರೆ ಅದು ತಪ್ಪಾಗ್ತದೆ. ಅಗ್ರಿಕಲ್ಚರ್ ಇಲಾಖೆದಾಗ ಕೋಟಿ ಕೋಟಿ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಸಿದ್ರು. ಇಂಥ ನೂರಾರು ಉದಾಹರಣೆಗಳು ಅವ. ಅದರ ಬಗ್ಗೆ ನಾವು ಧ್ವನಿ ಎದ್ದರೆ ಅವ್ರ ಹಿಂಬಾಲಕರನ್ನ ವಿರೋಧ ಪತ್ರಿಕಾ ಹೇಳಿಕೆ ಕೊಡೋದು, ನಾನು ತೇಜೋವಧೆ ಮಾಡೋವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ನಾ 10 ವರ್ಷ ಐತಿ ಹೋರಾಟ ಮಾಡ್ಲಿಕ್ಕೆ, ಮುಂದೂ ಹೋರಾಟ ಮಾಡ್ತೀವಿ. ನನ್ನ ಜೊತೆ ಯಾರಿದ್ದಾರ ಯಾರಿಲ್ಲ ಅದರ ಬಗ್ಗೆ ನಾ ಯಾವುದೂ ತಲೆ ಕೆಡಿಸ್ಕೊಂಡು ನನ್ನ ವಿರೋಧ ಏನದ ಭ್ರಷ್ಟಾಚಾರ ವಿರೋಧ ಮಾಡೋದ. ಟೆಂಡರ್ ಇಲ್ಲದೇ ಕಾಮಗಾರಿ ಏನು ಮಾಡ್ಲತ್ತಾರ, ಕಾಮಗಾರಿ ಪೂರ್ಣಗೊಳಿಸ್ಯಾರ, ಅದ್ರ ಬಿಲ್ ಹಂತದಲ್ಲಿ ಇದೆ. ಈಗ ಇವ್ರು ಬಿಲ್ನೂ ಬರೀತಾರ. ಅದು ಸದರಿ ಗೊತ್ತಿದ್ದಾರೆ ಏನದ ಕಾಮಗಾರಿ ಹಣ ಪಾವತಿ ಆಗಿನ ಮೇಲೆ ಆಯ್ತು, ಮುಗೀತು. ನಮ್ಮ ದೂರ ತೊಗೊಂಡು ಏನು ಮಾಡ್ತೀರಿ ನೀವು? ತನಿಖೆ ಏನಂತ ಮಾಡ್ತೀರಿ ನಾಳೆ? ಇದು ಕೂಡಲೇ 2 ಟೆಂಡರ್ ರದ್ದುಪಡಿಸಿ, ದಾಪ್ಕಾ ಜೊತೆ ಮತ್ತು ದುಡುಕ 2 ಟೆಂಡರ್ ರದ್ದುಪಡಿಸಬೇಕು, ತನಿಖೆ ಆಗಬೇಕು. ಸಂಬಂಧಪಟ್ಟ ಗುತ್ತಿಗೆದಾರರು ಯಾರು ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿಸ್ರಿ. ಅಂದರೆ ನೇರವಾಗಿ ಅದು ಒಂದು ಹಂತಕ್ಕೆ ಬರುತ್ತೆ. ಇವನೇನು ನಮ್ಮ ಬಾಯಿ ಮಾತಿಗೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಏನು ತನಿಖೆ ಆಗೋದಿಲ್ಲ. 2-3 ತಿಂಗಳಿಂದ ಇದು ಎಲ್ಲ ಮರೆತು ಹೋಗ್ತಾರೆ, ಎಲ್ಲ ಪೇಮೆಂಟ್ ಆಗಿ ಹೋಗ್ತದೆ, ಅಲ್ಲಿಗೆ ವಿಷಯ ಮುಗ್ತದೆ. ಎಷ್ಟು ದಿವಸದಾಗ ತನಿಖೆ ಆಗಬೇಕಂತ ಆಗ್ರಹ ಮಾಡ್ತಾರೆ. ಒಂದು ತನಿಖೆ ಮಾಡ್ಬೇಕಂದ್ರೆ 1 ತಿಂಗಳಲ್ಲಿ ಮಾಡಬೇಕು, 30 ದಿನ ಒಳಗೆ ತನಿಖೆ ಮಾಡಬೇಕು. ಇಲ್ಲ ಹೋದ್ರೆ ಅನಿವಾರ್ಯ ಕಾರಣಕ್ಕಾಗಿ ಮತ್ತೆ ನಾನು ನ್ಯಾಯಾಲಯ ಮೊರೆ ಹೋಗಿಬೇಕಾಗ್ತದೆ. ಅದಕ್ಕಿಂತಲೂ ಜಿಲ್ಲಾಡಳಿತ ಯಾಕಿದೆ? ಜಿಲ್ಲಾ ಎಲ್ಲ ಆಡಳಿತದಾಗ ಎಲ್ಲ ಆಫೀಸರ್ಸ್ ಇದ್ದಾರೆ. PWD ಇಲಾಖೆ ಇದೆ, ಪಂಚಾಯತ್ ರಾಜ್ ಇಲಾಖೆ ಇದೆ, ನಮ್ಮದು ವಾಟರ್ ಸಪ್ಲೈ ಇಲಾಖೆ ಇದೆ. ಏನು ಹೇಳ್ತಾರೆ ಸರ್ ಅಧಿಕಾರಿಗಳು? ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕಂದ್ರೆ ಅವ್ರು ನಮಗೆ ನೇರವಾಗಿ ಸಿಗಲ್ಲ. ನಾವು ಏನು ಕೊಡ್ಬೇಕು? ದೂರು ಕೊಡ್ತೇವೆ. ದೂರು ಕೊಟ್ಟಿದ ಮೇಲೆ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಮೊನ್ನೆ ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ CO ಸಾಬ್ರಿಗೆ ದೂರು ಕೊಟ್ಟಾಗ ಅವ್ರು ಏನು ಮಾಡಿದ್ರು, ಒಂದು ತನಿಖಾ ತಂಡ, ನಮ್ಮದು ದುಬೆ ಅವರು ಪ್ಲ್ಯಾನಿಂಗ್ ಆಫೀಸರ್ ಅವ್ರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಿದ್ರು. ತನಿಖಾ ತಂಡ ರಚನೆ ಮಾಡಿ ಅವ್ರು ವರದಿ ಕೊಟ್ಟರು. ಆ ವರದಿ ಕಾಪಿನೂ ನಾವು ಕೇಳಿದ್ರೆ ನಮಗೆ ಗೊತ್ತಿದ್ದನ ಕೊಡ್ಲಕ್ಕೆ ರೆಡಿ ಇಲ್ಲ. ಯಾರು? ದುಬೆ ಅವರು. ಅವ್ರು ನಮ್ಮ ತನಿಖೆಯಾಗಿ 15 ದಿನ ಆಯಿತು. ತಂಡ ರಚನೆ ಮಾಡಿ 15 ದಿನ ಆಯಿತು. ವರದಿ ಕೊಟ್ಟಿದ್ದಾರೆ, CO ಅವ್ರಿಗೆ ಕೊಟ್ಟಿದ್ದೇವೆ, ನಿಮಗೆ ಕೊಡ್ಲಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಮಗೆ ವರದಿ ಕಾಪಿ ಇಲ್ದೇನೆ ನಾವು ಏನು ಹೇಳ್ಬೋದು? ಯಾಕಂದ್ರೆ ದೂರದಾರ ನಾನಿದ್ದೀನಿ, ನನಗೆ ಒಂದು ಕಾಪಿ ಬೇಕಿಲ್ಲ. ಅದು ನನಗೆ ಅದ್ರ ಕಾಪಿ ಕೊಟ್ಟಿಲ್ಲ. ಎಲ್ಲರೂ ಕೂಡಿ ಇದರಲ್ಲಿ ಎಲ್ಲ ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲ ಸೇರಿ ಹಣ ಲುಟಾಯಿಸೋದು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನೂ ಇಲ್ಲ. ಯಾರು ಕೇಳ್ತಾರ, ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾರ ಅವ್ರಿಗೆ ಹೆದರಿಸೋದು ಬೆದರಿಸೋದು ಒಂದೇ ತಂತ್ರ ಅದ. ಇಲ್ಲಿ ಏನು ನಾವು ಸತ್ಯ ಮಾತಾಡಬೇಕು, ಏನರ ಕೇಳಬೇಕಂದ್ರೆ ಇಲ್ಲಿ ನಮ್ಮದು ಮಾನಸಿಕವಾಗಿ ನಮಗೆ ಹಿಂಸೆ ಕೊಡೋದು, ವೈಯಕ್ತಿಕ ನಿಂದನೆ ಮಾಡೋದು, ಹಾಕಿತ್ತು ಪ್ರಯತ್ನ ಮಾಡೋದು, ಇದು ಎಷ್ಟಂತ ಇದು ಇಲ್ಲಿ ನಮ್ದು ಬಿಹಾರದಾಗ ಹೆಂಗೆ ನಡೀತದೆ ಅದೇ ಥರ ಅವ್ರದ್ದಾಗ ನಡೀತದೆ. ಟೆಂಡರ್ಗಿಂತ ಮುಂಚೆ ಕಾಮಗಾರಿ ಆಗಬೇಕು, ಅವರು ಜವಾನವ್ರು ಸೆಲೆಕ್ಟ್ ಮಾಡಬೇಕು, ಶಾಸಕರು ಈ ಕಾಮಗಾರಿ ಇವರೇ ಮಾಡಬೇಕು, ಈ ಕಾಮಗಾರಿ ಇವರೇ ಮಾಡಬೇಕು ಅಂದ್ರೆ ಅವ್ರು ಯಾವುದು ಕಾಮಗಾರಿ ಅವ್ರು ಯಾರಿಗೆ ಹಂಚ್ತಾರ ಆಪ್ತ ಬಳಗ, ಮತ್ತು ಅವರೇ ಆಮೇಲೆ ಅವ್ರ ಮೇಲೆ ಕಳಪೆ ಕಾಮಗಾರಿ ಆಗೋದಂತ ಹೇಳೋರು ಅವರೇ, ಕಾಮಗಾರಿ ಕೊಡೋರು ಅವರೇ. JJM ಕಾಮಗಾರಿ ಏನಾಯಿತು? ಎಷ್ಟು ಊರಾಗ ನೀರಿದೆ? ಈಗ ಎಷ್ಟು ಕೋಟಿ ರೂಪಾಯಿ ನಾವು ಇರ್ತಾಯಿತ್ತು? ದೊಡ್ಡ ದೊಡ್ಡ ಊರಲ್ಲಿ ನೀರಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇವರು. 2-3 ಸತಿ ಮೀಟಿಂಗಲ್ಲಿ ಹೇಳಿದ್ರು, ನಾ 12 ಮಂದಿಗೆ ಏನದ ಕಪ್ಪು ಪಟ್ಟಿಗೆ ಸೇರಿಸಿರಿ ಅಂತ. ಎಷ್ಟು ಮಂದಿಗೆ ಕಪ್ಪು ಪಟ್ಟಿ ಸೇರಿಸಿದಿರಿ? ಅವ್ರು ಎಲ್ಲರೂ ಪೇಮೆಂಟ್ ಆಗೋಯ್ತು ಮೊನ್ನೆ. ಯಾಕೆ ಮೌನಕ್ಕೆ ಜಾರಿ ರೀ? ಈಗ ಯಾಕೆ ಮೌನ ಜಾರಿ ರೀ? ನೀವು 12 ಮಂದಿಗೆ ಕಪ್ಪು ಪಟ್ಟಿಗೆ ಸೇರಿಸ್ತೀರಿ ಅಂತ ಕಸಿ ನೀವೇ ದೂರು ಕೊಟ್ಟಿದ್ದೀರಿ. ಈಗ ಅವ್ರ ಪೇಮೆಂಟ್ ಆಯಿತು, ಅವ್ರ ಬಿಲ್ ಎಲ್ಲ ಪಾವತಿ ಆಯಿತು, ಈಗ ಮೌನಕ್ಕೆ ಜಾರಿ ಅದ. ಯಾಕಂದ್ರೆ ನಿಮ್ದು ಒಳ ಒಪ್ಪದ ಐತಿಲ್ಲ. ಈಗ ಯಾಕೆ ಮಾಡಬೇಕು ಅಂದರೆ ಮಾಡಿದ್ರು ಅಂದರೆ ಅವ್ರದಿಂದ ಏನು ಕೆಲಸ ತೊಗೊಂಬದ ತೊಗೊಂಡ್ರು, ಅವ್ರು ಏನು ಬಿಲ್ ಬರೆಯೋದ ಬರೆದ್ರು, ಹಣ ಪಾವತಿ ಆಯಿತು. ಆಮೇಲೆ ನೀವು ಎಲ್ಲ ಆಗಿದ ಮೇಲೆ ಮಂದಿದಾಗ ನಾ ಏನೂ ಇಲ್ಲ, ನಾ ಭಾಳ ಪ್ರಾಮಾಣಿಕ ಇದ್ದೇನೆ ಅಂತ ತೋರಿಸೋ ಸಲಕ ಎಲ್ಲ ಮುಖ್ಯಮಂತ್ರಿಯವ್ರಿಗೆ ಸಂಬಂಧಪಟ್ಟ ಇಲಾಖೆದವ್ರಿಗೆ ಪತ್ರ ಬರೀತೀರಿ, ಇಷ್ಟು 12 ಮಂದಿಗೆ ಇದು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಕೊಟ್ಟಿದ ಮೇಲೆ ಇಲ್ಲಿವರೆಗೆ ನಿಮ್ಮದು ಪ್ರತಿಕ್ರಿಯೆ ಏನದ ಅದ್ರ ಮೇಲೆ? ಅಷ್ಟು ಮಂದಿ ಮೇಲೆ ತನಿಖೆ ಏನಾಯಿತು? ಆ ತನಿಖೆ ಯಾವ ಹಂತದಲ್ಲಿ ಇದೆ ಅಂತ ಈಗ ಗೊತ್ತಿತ್ತಲ್ಲ, ಯಾಕೆ ಮಾತಾಡ್ತಾ ಇಲ್ಲ ನೀವು? ಇದರ ಬಗ್ಗೆ ಧ್ವನಿ ಎತ್ತಬೇಕಿಲ್ಲ. ನೀವು ಒಂದು ಎಜೆಂಡಾ ತೊಗೊಂಡು ನೀವೇ ಒಂದು ಶಾಸಕರಾಗಿ ಹೇಳ್ತೀರಿ, ಕಳಪೆ ಕಾಮಗಾರಿ ಆಗ್ಯದ, ಜನರಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ, ಇಷ್ಟು ಮಂದಿ ಕಳಪೆ ಕಾಮಗಾರಿ ಮಾಡಿರೋದು ನೀವೇ ಶಿಫಾರಸು ಮಾಡಿ ಅವ್ರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಒತ್ತಾಯ ಮಾಡ್ತೀರಿ. ಆಮೇಲೆ ಅವ್ರಿಗೆ
ಬಿಲ್ ಪಾವತಿ ಆಗ್ತದೆ. ಬಿಲ್ ಪಾವತಿ ಆಗಿದ್ಮೇಲೆ ತಾವು ಮೌನಕ್ಕೆ ಜಾರ್ತೀರಿ ಅಂದ್ರೆ ಇದ್ರದ್ದು ಏನದ ಅಂದ್ರೆ ತಾವು ಆಮಿಷಕ್ಕೆ ಒಳಗಾಗ್ತೀರಿ. ಇದು ಏನದ ಹಿಟ್ ಆ್ಯಂಡ್ ರನ್ ಪಾಲಿಸಿ ಅದ ನಿಮ್ದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.